ನಮಸ್ಕಾರ. ಇವತ್ತಿನ ದಿನದಲ್ಲಿ ನಾನು ನನ್ನ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು ಮತ್ತು ನಂದೇ ಆದಂಥದ್ದು ಒಂದು ನೋವನ್ನು ಹಂಚಿಕೊಳ್ಳುವಂಥದ್ದು. ಈ ಒಂದು ಸಂದರ್ಶನವನ್ನು ಯಾಕೆ ನಾನು ಇವತ್ತು ದಿನದಲ್ಲಿ ಕೊಡ್ಲಿಕ್ಕೆ ಬಂದಿದ್ದೀನಿ, ಇವತ್ತಿನ ನನ್ನ ಮನದಾಳದ ಒಂದು ನೋವನ್ನು ಇಲ್ಲಿ ಇವತ್ತು ಯಾಕೆ ಹಂಚ್ಕೊಳ್ಲಿಕ್ಕೆ ಬಂದೀನಿ ಅಂತಂದ್ರೆ, ಈ ಒಂದು ವಿಚಾರ ನಾನು ವಿದ್ಯಾ ಪಾಟೀಲ್ ಅಂತೇಳಿ ಕೆಲವೊಂದು ಜನರು ಅವರು ಕೂಡ ರೆಡ್ಡಿ ಸಮಾಜದವರು ನನ್ನಲ್ಲೇ ಇದ್ದು, ನನ್ನಲ್ಲೇ ಕುಂತು, ನನ್ನಲ್ಲೇ ತಿಂದು, ನನ್ನಲ್ಲೇ ಉಂಡು, ನನ್ನ ಹತ್ರನೇ ಇದ್ದು ನನಗೆ ಆದಂಥದ್ದು ಒಂದು ನೋವಿನ ಮಾತುಗಳನ್ನು ಒಬ್ಬ ರಾಜ್ಕುಮಾರ್ ರೆಡ್ಡಿ ಮತ್ತು ರಾಣಿ ಬಿರಾದರ್ ಅನ್ನೋರು, ಆಮೇಲೆ ಶ್ರೀಕಾಂತ್ ಭಜಂತ್ರಿ ಅನ್ನೋರು, ಆಮೇಲೆ ಜ್ಯೋತಿ ಅನ್ನೋರು, ಇವರು 4 ಜನ ಸೇರಿ ಮನಬಲ್ಲಂತೆ ರೆಕಾರ್ಡಿಂಗ್ ಮಾಡೋದು, ಜನರಿಗೆ ಬಿಡೋದು, ರೆಕಾರ್ಡಿಂಗ್ ಮಾಡೋದು, ಜನರಿಗೆ ಬಿಡೋದು. ನಾವು ಆ ರೆಕಾರ್ಡಿಂಗ್ಗಳನ್ನು ಕೇಳಿ ನಮಗೆ ಬಂದಂಥ ರೆಕಾರ್ಡಿಂಗ್ಗಳಿಗೆ ನಮಗೆ ಅಪಮಾನದ ಮಾತು, ನಿಂದೆಗಳ ಮಾತು ಮತ್ತು ಹೆಣ್ಣು ಕುಲಕ್ಕೆ ಅವಮಾನ ಆಗುವಂಥ ಮಾತುಗಳು ಇದ್ದ ಕಾರಣಕ್ಕೆ ನಾವು ಈಗಾಗಲೇ ವಿಜಯಪುರ ಜಿಲ್ಲೆ ಸಂಬಂಧಪಟ್ಟಂಥ ನಿಡಗುಂದಿ ತಾಲೂಕದಲ್ಲಿ ಮಾನ್ಯ PSI ಸಾಹೇಬ್ರ ಹತ್ರ ನಾವು ನನ್ನ ಮಗಳು ಮತ್ತು ಜಾತಿನಿಂದನೇ ಮಾಡಿರ್ತಕ್ಕಂಥವ್ರು ಒಬ್ರು ಕೇಸನ್ನು ಅವರು ಕೂಡ ಕೊಟ್ಟಿದ್ದಾರೆ. ಈರಣ್ಣ ತಾರ್ನಾಳ್ ಅಂತ ಹೇಳಿ ಅವರು ಕೂಡ ಕೇಸನ್ನ ಕೊಟ್ಟು ಅವರು ಕೂಡ ಈಗಾಗಲೇ ಮಾನ್ಯ PSI ಸಾಹೇಬರು ಕೂಡ ಭೇಟಿಯಾಗಿ ಮತ್ತು ಇನ್ನೊಬ್ರು ಮಸ್ತಾನ್ ಸಾಬ್ ನದಾಪ್ ಅಂತ ಹೇಳಿ ಅವರು ಕೂಡ ಜಮಖಂಡಿಯವರು, ಅವರು ಕೂಡ ಅರ್ಜಿಯನ್ನ ಇವ್ರ ಮೇಲೆ ಕೊಟ್ಟಿರೋದು. ಆಮೇಲೆ ನಾಜೀರ್ ಸಾಬ್ ವಾಲಿಕಾರ್ ಅಂತೇಳಿ ಇವರು ಕೂಡ ರಾಣಿ ಬಿರಾದರ್ ಮೇಲೆ ಅರ್ಜಿಯನ್ನ ಕೊಟ್ಟಿರೋದು. ಅದೇ ರೀತಿ ನಾನು ಒಂದು ಕೂಡ ಅರ್ಜಿ ಕೊಟ್ಟಿದ್ದೀನಿ. ರಾಜೇಶ್ ಅಂಥೇಳಿ ನಾನು ಪೊಲೀಸ್ ಅಂತೇಳಿ ನನಗೆ ಕರೆ ಮಾಡಿ ನನಗೆ ಒಂದು ಮನಸ್ಸಿಗೆ ನೋವು ಆಗುವಂಥ ರೀತಿಯಲ್ಲಿ ಮಾತಾಡಿದ್ದು ಐತೆ. ಇದೆಲ್ಲ ದೂರು ಕೊಟ್ಟಾದ್ಮೇಲೆ ಮಾನ್ಯ PSI ಸಾಹೇಬ್ ನಿಡಗುಂದಿಯವರು ಕರೆಸ್ಲಿಕ್ಕೆ ಎಲ್ಲ ರೀತಿ ಮಾಡ್ತಾ ಇದ್ದಾರೆ. ಅವರು ಅಲ್ಲೇದೇವಿ ಇಲ್ಲೇದೇವಿ ಅಂತ ಸುಳ್ಳು ಒಂದು ಸಂದೇಶಗಳನ್ನ ಮಾನ್ಯ PSI ಸಾಹೇಬರಿಗೂ ಕೂಡ ಕೊಡ್ತಾ ಇದ್ದಾರೆ. ನನಗೆ ಮಾನ್ಯ PSI ಸಾಹೇಬ್ರ ಮೇಲೆ, ನಿಡಗುಂದಿ ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ಅವ್ರು ಕರೆಸ್ತಾರ, ನಾನು ನ್ಯಾಯ ಕೊಟ್ಟೆ ಕೊಡಿಸ್ತಾರ. ನನಗೆ ಅಪಮಾನ ಆದಂಥದ್ದು ಮಾತುಗಳನ್ನು ಅವರು ಎನ್ಕ್ವೈರಿ ಮಾಡಿ ನನ್ನ ನ್ಯಾಯ ಕೊಡಿಸ್ತಾರ ಅನ್ನೋದು ನಮ್ಮ ಕುಟುಂಬಕ್ಕೆ ನಮಗೆ ನಂಬಿಕೆ ಐತಿ. ತದನಂತರ ನಾನು ಅರ್ಜಿ ಕೊಟ್ಟಾದ್ಮೇಲೆ 3 ದಿನದ ಮೇಲೆ ಅಂದ್ರೆ ಅಂಬೇಡ್ಕರ್ ಜಯಂತಿ 14ನೇ ತಾರೀಕಿಗೆ ಏನು ಜಯಂತಿ ಆಯ್ತು ಆದ ನಂತರ ಈ ರಾಜ್ಕುಮಾರ್ ರೆಡ್ಡಿ ಅನ್ನೋನು ಮತ್ತು ಈ ರಾಣಿ ಬಿರಾದರ್ ಅನ್ನಕ್ಕೆ ಏನು ಮಾಡಿದ್ದಾರೆ, ಅಂಬೇಡ್ಕರ್ ಇವರಪ್ಪ ಸಂವಿಧಾನ ಇವ್ರಿಗೆ ಅಟ್ಟೆ ಬರ್ದಾರ ಅನ್ನುವಂಥ ಮಾತುಗಳನ್ನು ಭಾಳ ಒಂದು ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತಾಡಿದಂಥ ಮಾತುಗಳು. ಈಗ ಅಂಬೇಡ್ಕರ್ ಅವರ ಹೆಸರನ್ನ ತಗೊಳ್ಳುವಂಥದ್ದು ಇದರಲ್ಲಿ ಏನಿತ್ತು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಸಂವಿಧಾನ ಶಿಲ್ಪಿ, ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅವ್ರನ್ನೂ ಕೂಡ ಎಲ್ಲ ಸಮಾಜದವರು ಒಂದು ಹಡದ ತಂದಿ ಜಾಗದಲ್ಲಿ ಅವ್ರನ್ನ ಇಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳು ಭಾವನೆಯಲ್ಲಿ ಅಂಬೇಡ್ಕರ್ ಅಂದ್ರೆ ಅತೀ ಒಂದು ಗೌರವ ಆಗಿರ್ತಕ್ಕಂಥ ಒಂದು ಎಲ್ಲ ಸಮಾಜದವರು ಅವ್ರನ್ನ ಪೂಜಿಸ್ತಕ್ಕಂಥವ್ರು, ಅವ್ರನ್ನ ನೆನೆಸ್ಕೊಳ್ಳುವಂಥವ್ರು. ಕ್ಷಣಕ್ಕೂ ಯಾವುದೇ ಒಂದು ರೀತಿ ಕಾನೂನು ಕಚೇರಿಯಲ್ಲಿ ಕೂಡ ಅಂಬೇಡ್ಕರ್ ಅವರ ಸಂವಿಧಾನನ ಕ್ಷಣಕ್ಕೂ ನೆನಪು ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಸಮಾಜದವ್ರು ಇದ್ದಾರೆ.
ವಾಯ್ಸ್ ರೆಕಾರ್ಡ್ಗಳನ್ನು ಬಿಡೋದ್ರ ಸಲುವಾಗಿನೇ ಮೊನ್ನೆ ನಿಡಗುಂದಿ PSI ಸಾಹೇಬ್ರ ಹತ್ರ ಹೋಗಿ ನಾನೆಲ್ಲ ದೂರು ಕೊಟ್ಟಾದ್ಮೇಲೆ PSI ಸಾಹೇಬ್ರ ಭಯನೂ ಇಲ್ಲಾರ್ದನೆ ಮತ್ತು ಇದನ್ನು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಇಷ್ಟೆಲ್ಲ ಜನರಿಗೆ ಕಳಿಸಿದಾದ್ಮೇಲೆ ನನಗದು ಬಂದಿರಲಿಲ್ಲ. ನನಗೊಬ್ರು ಯಾರೋ ಅದು ರೆಕಾರ್ಡಿಂಗ್ ಬಿಟ್ಟಾದ್ಮೇಲೆ ನಾನು ಕೇಳಿದಾದ್ಮೇಲೆ ನನಗೆ ಅತಿ DSS ಸಮಾಜದವರು ನನಗೆ ಫೋನ್ ಕರೆಗಳನ್ನು ಮಾಡಿ, ಯಾಕ್ರಿ ಮೇಡಮ್ ನಿಮ್ಮ ಸಮಾಜದವ್ರ ಅಂತೇಳಿ ನೀವು ಪ್ರೆಸ್ ಮೀಟ್ ಮಾಡಲಾರ್ದೆ ಮತ್ತು ಯಾವುದೇ ರೀತಿ ಒಂದು ಸಂದರ್ಶನ ಕೊಳ್ಳಾರ್ದ ಸುಮ್ಮನೆ ಕೂತೀರಿ, ನಿಮ್ಮ ಉದ್ದೇಶ ಏನು, ನಿಮ್ಮ ಅಭಿಪ್ರಾಯ ಏನಂತ ಕೇಳಿದ್ರು ಅವರು. ನೋಡ್ರಿ, ನನ್ನ ಉದ್ದೇಶ ಇವತ್ತು ನಾ ಮಾಡಿದ್ರು ತಪ್ಪೆ, ಇನ್ನೊಬ್ರು ಮಾಡಿದ್ರು ತಪ್ಪೆ, ನನ್ನ ಮಕ್ಕಳು ಮಾಡಿದ್ರು ತಪ್ಪೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನ ತಗೊಳಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಬಟ್ ಅಂಬೇಡ್ಕರ್ ಅವ್ರ ಹೆಸರು ಯಾಕೆ ತಗೊಂಡ್ರು ಅನ್ನೋದು ಕೂಡ ನನಗೂ ಇನ್ನೂ ತನಕ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ನನ್ನ ಒಂದು ಮನದಾಳದ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವ್ರಿಗೆ ಅಗೌರವ ರೀತಿಯಲ್ಲಿ ಮಾತನಾಡಿದ್ದು, ಅಂಬೇಡ್ಕರ್ ಅವರಿಗೆ ಅವರದೇ ಆದಂಥ ಕುಟುಂಬ ಇದೆ, ಅವ್ರದೇ ಆದಂಥ ಮಕ್ಕಳುಗಳಿದ್ದಾರೆ, ಅವ್ರದೇ ಆದಂಥ ಮೊಮ್ಮಕ್ಕಳಿದ್ದಾರೆ, ಅವರದಂಥ ಒಂದು ವಂಶಾವಳಿ ಐತಿ. ಅಂಥ ಕುಟುಂಬದವರಿಗೆ ಯಾರ್ಯಾರಿಗೆ ಯಪ್ಪ ಅನ್ನೋದು, ಯಾರ್ಯಾರಿಗೆ ಹಂಗೆ ಅನ್ನೋದು, ಹಿಂಗೆ ಅನ್ನುವಂಥ ಮಾತುಗಳನ್ನು, ಅಪಮಾನದ ಮಾತುಗಳನ್ನು ಮಾತಾಡಿದ್ದು ಶುದ್ಧ ತಪ್ಪು. ಅದನ್ನು ನಾವು ಕೂಡ ಖಂಡಿಸ್ತೀವಿ. ಎಲ್ಲ ಸಮಾಜದವರು ಇದನ್ನ ಖಂಡಿಸ್ತಾರೆ. ಇದನ್ನು ಮಾತನಾಡಿದವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಇವರನ್ನ ಕೂಡಲೇ ಬಂಧಿಸಬೇಕು, ಕೂಡಲೇ ವಿಚಾರಣೆಗೆ ಒಳಪಡಿಸಬೇಕು. ಮೊನ್ನೆ ಇದೇ ವಿಚಾರವಾಗಿ ನಾನು ಅಡ್ಯಪ್ಪ ಸಾಲ್ಗಲ್ ಅಣ್ಣವ್ರ ಜೊತೆ ನಾನು ಕೂಡ ಮಾತಾಡಿದೆ. ಅಣ್ಣ ಹಿಂಗೆಲ್ಲ ಒಂದು ರೆಕಾರ್ಡಿಂಗಲ್ಲಿ ಹಿಂಗೆ ಬಂದಿದೆ, ಬಟ್ ಹಿಂಗಾದ್ಮೇಲೆ ಅಂತಂದಾಗ, ಇಲ್ರಿ ತಂಗ್ಯಾರ, ನಾವು ಕೂಡ SP ನಿಂಬ್ರಿಯವ್ರ ಜೊತೆ ಮಾತಾಡೀವಿ ಅನ್ನೋ ಮಾತುಗಳನ್ನು ಹೇಳಿದ್ರು ಅವರು. ಅದು ಅಲ್ಲದೆ ಈ ವಿಚಾರವನ್ನು ಭಾಳ ಇದನ್ನು ಗಂಭೀರ ರೀತಿಯಲ್ಲಿ ತಗೋಬೇಕು. ಯಾಕಂತಂದ್ರೆ ಒಂದು ನಗಚಾಟಿಗೆಯಲ್ಲಿ ಒಂದು ಅಂಬೇಡ್ಕರ್ ಸಾಹೇಬ್ರ ನಂಬರ್ ತಗೊಂಡು ಒಂದು ನಗುಮುಖದಲ್ಲಿ ಕುಶಲ ಏನದು ಅವರು ಮಾತಾಡೋದು ಧಾಟಿಗಳನ್ನು ನೋಡಿದ್ರೆ ಈಗಾಗಲೇ DSS ಸಮಾಜದವರಿಗೆ ಎಲ್ಲರಿಗೂ ಕೂಡ ಆ ರೆಕಾರ್ಡಿಂಗ್ ಭಾಳ ಒಂದು ಬೆಂಗಳೂರಿಗಾಗಲಿ ಒಂದು ಸಾಕಷ್ಟು ಜಿಲ್ಲೆಗಳಲ್ಲಿ ಸಾಕಷ್ಟು ತಾಲೂಕದಲ್ಲಿ ಈಗಾಗಲೇ ಆ ರೆಕಾರ್ಡಿಂಗ್ ಹೋಗಿ ಇವ್ರಿಗೇನ್ರಿ ರೈಟ್ಸ್ ಇದೆ, ಇವ್ರಿಗೇನ್ರಿ ಮಾತಾಡ್ಲಿಕ್ಕೆ ಹಕ್ಕಿದೆ, ಇವ್ರಿಗೇನ್ರಿ ಅಧಿಕಾರ ಇದೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ? ಇವರಿಗೆ ಏನು ಬೇಕಾದರೂ ಮಾತಾಡಿದ್ರೆ ನಡೀತದೆ ಅಂತ ಅನ್ಕೊಂಡಿದ್ದು ಏನು ತಿಳ್ಕೊಂಡಿದ್ದಾರೆ ಅವರು? ಮಾತಾಡಿ ರೆಕಾರ್ಡಿಂಗ್ ಬಿಡೋದು ಏನಕ್ಕೆ ಬಿಡೋದಿದು? ನಾನು ತಪ್ಪು ಮಾಡಿದ್ರೆ, ನಾನೇನಾದರೂ ಮಾಡಿದ್ರೆ ಅದು ನನ್ಗೆ ಅನ್ಯಾಯಕ್ಕೆ ಒಳಗಾದ್ರೆ ನನ್ನ ಮನೆಗೆ ಬರ್ತಾರ. ನಂದೇ ಆದಂಥ ನಂದು ಏನರ ಒಂದು ತಪ್ಪು ಮಾಡಿದ್ನಂದ್ರೆ ಕೇಳಕ್ಕೆ ಅವ್ರು ಇದ್ದೇ ಇರ್ತಾರ. ಇವ್ರು ಯಾಕ್ರಿ ನನ್ನ ಬಗ್ಗೆ ಅಪಮಾನದ ಮಾತುಗಳನ್ನ ಮಾತಾಡ್ಕೊತ ಅಡ್ಡಾಡ್ತಾ ಇದಾರ್ರಿ? ಅದನ್ನು ಕೂಡ ಮಾನ್ಯ PSI ಸಾಹೇಬ್ರು ನಮ್ಗೆ ನ್ಯಾಯ ಕೊಡ್ತೀನಿ ಅಂತ ಹೇಳ್ಯಾರ. ಬಟ್ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 4-5 ಜನರು ಕೂಡ ನಾವೆಲ್ಲ ಅರ್ಜಿನೂ ಕೊಟ್ಟಿದ್ದೀವಿ. ನನ್ನ ಮನಸ್ಸಿಗೆ ನೋವಾಗಿರೋದು, ಅತಿ ನೋವಾಗಿರೋದು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡಿದ್ದು, ಇವ್ರ ತಂದೆನು ಅಂದಿದ್ದು, ಇದು ನನ್ನ ಮನಸ್ಸಿಗೆ ಭಾಳ ನೋವಾಗೈತಿ. ನಿಜವಾಗ್ಲೂ ನಾನು ಇದನ್ನು ಖಂಡಿಸ್ತೀನಿ. ಇದನ್ನು ನಾನು ಏನು ಮಾಡಬೇಕು ಅಂತಂತಂದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅವ್ರ ಕುಟುಂಬಕ್ಕೆ ಅವಮಾನ ಆಗಿರ್ತಕ್ಕಂಥ ಮಾತಿದು, ರಮಾಬಾಯಿ ಅವರಿಗೆ ಅವಮಾನ ಆಗಿರ್ತಕ್ಕಂಥ ಮಾತಿದು. ಎಲ್ಲರೂ ಅವ್ರನ್ನ ದೇವರ ಜಾಗದಲ್ಲಿ ನೋಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ, ಆಮೇಲೆ ಬಸವಣ್ಣನವರ ಫೋಟೋ, ಬುದ್ಧ ಅವರ ಫೋಟೋ, 3 ಫೋಟೋಗಳನ್ನು ಇವತ್ತು ಎಲ್ಲ ಆಫೀಸ್ನಲ್ಲಿ, ಎಲ್ಲ ಮನೆಗಳಲ್ಲಿ, ಎಲ್ಲ ಇದರಲ್ಲಿ ನಾವು ಯಾಕೆ ಪೂಜಿಸ್ತೀವಿ? ಅಂಬೇಡ್ಕರ್ ಅವರು ಮನುಷ್ಯ ಅಲ್ಲ, ಅವರು ಒಂದು ದೇವರ ಸ್ವರೂಪದವರು, ದೇವರಂತ ನಾವು ತಿಳ್ಕೊಂಡಿದ್ದೀವಿ ಅನ್ನುವಂಥದ್ರಲ್ಲಿ ಮತ್ತು ಇವರು ಇಷ್ಟು ಒಂದು ಕೇವಲವಾಗಿ ಮಾತಾಡ್ತಾರಂದ್ರೆ ಇವ್ರನ್ನ ಕಾನೂನು ಕ್ರಮ ತಗೋಬೇಕು. ಇವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಕಾನೂನು ಪಾಠನ ಇವ್ರಿಗೆ ಕಲಿಸ್ಬೇಕು. ಇದೇ ರೀತಿ ಅವಮಾನದ ಮಾತುಗಳನ್ನು ಮತ್ತು ಇದೇ ರೀತಿ ಭಾಳ ಒಂದು ಅವಾಚ್ಯ ಶಬ್ದದಿಂದ ಏನು ಮಾತಾಡಿದಾರಲ್ಲ, ಈಗ ನನ್ನ ಮಗಳು ಕೂಡ ದೂರು ಕೊಟ್ಟಿದ್ದಾರೆ, ನನ್ನ ಮಮ್ಮಿ ಏನು ಮಾಡಿದ್ದಾರೆ, ನನ್ನ ತಾಯಿ ಏನು ಮಾಡಿದ್ದಾರೆ, ಅದನ್ನೆಲ್ಲ ಹೇಳಿಬಿಟ್ಟೇ ಹೋಗಬೇಕು ಅನ್ನುವಂಥ ಮಾತುಗಳನ್ನು
ಹೇಳಿ ಮತ್ತು ಅರ್ಜಿಯಲ್ಲಿ ಬರೆದು ಮಾನ್ಯ PSI ಸಾಹೇಬರು ಕೊಟ್ಟಾರ. ಅದಕ್ಕಿಂತ ಹೆಚ್ಚಾಗಿ ನನಗೆ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಮಾತಾಡಿದ್ ನನ್ನ ಮನಸ್ಸಿಗೆ ನೋವಾಗ್ಯದ. ಇದನ್ನ ಕೂಡಲೇ ತನಿಖೆ ಮಾಡಬೇಕು. ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ಮಾನ್ಯ SP ಸಾಹೇಬರು, ಮಾನ್ಯ ನಮ್ಮ ನಿಡಗುಂದಿ CPI ಸಾಹೇಬರು, ಆಮೇಲೆ ಮಾನ್ಯ ನಮ್ಮ PSI ಸಾಹೇಬರು ಇದನ್ನ ಕೂಡಲೇ ಇದನ್ನ ವಿಚಾರಣೆ ಕೈ ತಗೊಂಡು ಇದನ್ನ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಬೇಕಂತ ನನ್ನಲ್ಲಿ ಕೇಳ್ತಿರ್ತಕ್ಕಂಥ ಒಂದು ಕಳಕಳಿಯ ವಿನಂತಿ ಆಗಿರ್ತೈತಿ. ನಮಸ್ಕಾರ. ಅದು ಅಲ್ಲದೆ ರಾಣಿ ಬಿರಾದಾರನಕ್ಕಿ ಅಮೀನ್ ಸಾಬ್ ಅಲಿಕಾರಗ ನನಗೆ ಕೆಲವೊಂದು ರೆಕಾರ್ಡಿಂಗಲ್ಲಿ ಈಗಿನ ಕಲಾಸ್ ಮಾಡಿಸ್ತೀನಿ, ಈಗಿನ ಮರ್ಡರ್ ಮಾಡಿಸ್ತೀನಿ ಅನ್ನುವಂಥ ಮಾತುಗಳು ಕೂಡ ನಮ್ಮಲ್ಲಿ ರೆಕಾರ್ಡಿಂಗ್ದೊಳಗೆ ಅದಾವು. ಮಾನ್ಯ SP ಸಾಹೇಬರು ದಯಮಾಡಿ ನನಗೆ ರಕ್ಷಣೆ ಕೊಡಬೇಕು. ನನ್ನ ಸೋಷಿಯಲ್ ಫೀಲ್ಡ್ನಲ್ಲಿ ನನ್ನದೇ ಆದಂಥ ಒಂದು ತತ್ವ ಸಿದ್ಧಾಂತಗಳಲ್ಲಿ ನಾನು ಹೋಗ್ತಾ ಇದ್ದೀನಿ. ಇವತ್ತಿನವರೆಗೂ ಯಾವ ರಾಜಕಾರಣರು ಮನಸ್ಸಿಗೆ ನೋವಾಗಲಿ ಅಥವಾ ಯಾವುದೇ ಒಂದು ವಿಚಾರದೊಳಗೆ ಯಾರ ಮನಸ್ಸಿಗೆ ನಾವು ನೋವು ಮಾಡಿಲ್ಲ, ಯಾವ ಮನಸ್ಸಿಗೆ ನಾವು ನೋವಾಗೋ ಥರ ನಾವು ನಡ್ಕೊಂಡಿಲ್ಲ. ದಯಮಾಡಿ ಯಾವ್ಯಾವ್ರೋ ಒಬ್ಬರು ಪಿತೂರು ಮಾಡಿ, ಯಾವುದೇ ಒಂದು ಷಡ್ಯಂತ್ರ ಮಾಡಿ, ಯಾವುದೋ ಒಂದು ಏನೋ ಒಂದು ಮಾಡಿ ನನ್ನ ತೇಜಾವಧಿ ಮಾಡಲಿಕ್ಕೆ ಮತ್ತು ನನ್ನ ಒಂದು ಮಾನಹಾನಿ ಮಾಡಲಿಕ್ಕೆ ಮತ್ತು ನನ್ನನ್ನು ಜೀವ ಬೆದರಿಕೆ ಹಾಕಲಿಕ್ಕೆ ಮತ್ತು ಕೊಲೆ ಮಾಡುವಂಥ ಪ್ರಯತ್ನದಲ್ಲಿದ್ದು ಕೊಲೆ ಬೆದರಿಕೆ ಕೂಡ ನನಗೆ ಹಾಕಿದ್ದು ಭಾಳ ಸ್ಪಷ್ಟವಾಗಿ ಐತಿ. ತಾವು ದಯಮಾಡಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನನಗೆ ರಕ್ಷಣೆ ಕೊಡಬೇಕು. ನನಗೆ ಒಂದು ಒಳ್ಳೆಯ ಒಂದು ಕಾನೂನು ರೀತಿಯಲ್ಲಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೀನಿ. विद्या पाटिल। पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।